BBM BBSN ಅಕಾಡೆಮಿಗೆ ಸ್ವಾಗತ. ಪರಿಸರ ವಿಜ್ಞಾನ, ಹವಾಮಾನ ಬದಲಾವಣೆ, ಜಾಗತಿಕ ಎಚ್ಚರಿಕೆ, ವೀರಭದ್ರೆಯ ದೇಮಯ. ಮಾನವ ಆಂಥ್ರೋಪೋಜೆನಿಕ್ ಅಥವಾ ಮಾನವ ನಿರ್ಮಿತ ಕಾರಣಗಳು, ಗ್ರೀನ್ ಹೌಸ್ ಅನಿಲಗಳು, ನಿರ್ಜಲೀಕರಣ, ಕಲ್ಲಿದ್ದಲು ಗಣಿಗಾರಿಕೆ, ಪಳೆಯುಳಿಕೆ ಇಂಧನಗಳ ಸುಡುವಿಕೆ, ಕೈಗಾರಿಕಾ ಪ್ರಕ್ರಿಯೆಗಳು, ಕೃಷಿ, ಇವುಗಳೆಲ್ಲವುಗಳಿಂದಲೂ ಸಹ ಅನೇಕ ರೀತಿಯ ಮಾನವ ನಿರ್ಮಿತ ಕಾರ್ಯಗಳಿಂದ ಭೂಮಿ ಏನಾಗಿದೆ? ಭೂಮಿ ಕಲುಷಿತಗೊಳ್ತಾ ಇದೆ ಸ್ನೇಹಿತರೆ. ಗ್ರೀನ್ ಹೌಸ್ ಅನಿಲಗಳು ಯಾವುವು? ಹಸಿರು ಮನೆ ಎಂದರೇನು? ಹಸಿರು ಮನೆ ಅನಿಲ ಎಂದರೇನು? ಅತಿಗೆಂಪು ವ್ಯಾಪ್ತಿಯಲ್ಲಿ ವಿಕಿರಣ ಶಕ್ತಿಯನ್ನು ಹೀರಿಕೊಳ್ಳುವ ಮತ್ತು ಹೊರಸೂಸುವ ಅನಿಲವಾಗಿದೆ. ಹಸಿರು ಮನೆ ಅನಿಲಗಳು ಯಾವುವು ಅಂದರೆ, ಭೂಮಿಯ ವಾತಾವರಣದಲ್ಲಿ ಪ್ರಾಥಮಿಕ ಹಸಿರು ಅನಿಲಗಳು, ಹಸಿರು ಮನೆ ಅನಿಲಗಳು: ನೀರಿನ ಆವಿ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್. ಈ ಎಲ್ಲ ಅನಿಲಗಳು ಹಸಿರು ಮನೆ ಅನಿಲಗಳು ಎಂದು ಕರೆಯುತ್ತೇವೆ. ಭೂಮಿಯ ಹಸಿರು ಮನೆ ಅನಿಲಗಳು ವಾತಾವರಣದಲ್ಲಿ ಶಾಖವನ್ನು ಬಲೆಗೆ ಬೀಳಿಸುತ್ತವೆ ಮತ್ತು ಗ್ರಹವನ್ನು ಬೆಚ್ಚಗಾಗಿಸುತ್ತವೆ. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಮುಖ್ಯ ಅನಿಲಗಳು ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ನೀರಿನ ಆವಿ. ಇವೆಲ್ಲವೂ ಸಹ ನೈಸರ್ಗಿಕವಾಗಿ ಸಂಭವಿಸುತ್ತವೆ ಮತ್ತು ಕ್ಲೋರಿನೇಟೆಡ್ ಅನಿಲಗಳು ಅವು ಸಂಶ್ಲೇಷಿತವಾಗಿರ್ತವೆ. ಹಸಿರು ಮನೆ ಅನಿಲಗಳು ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ. ಎಲ್ಲ ಅನಿಲಗಳು ಸಹ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ. ಪ್ರತಿಯೊಂದು ಅನಿಲವೂ ಸಹ ಅವುಗಳದೇ ಆದ ಗುಣಲಕ್ಷಣವನ್ನು ಹೊಂದಿರುತ್ತವೆ ಮತ್ತು ವಾತಾವರಣದಿಂದ ಕಾಲಾನಂತರದಲ್ಲಿ ವಿಭಿನ್ನ ಪ್ರಕ್ರಿಯೆಗಳಿಂದ ತೆಗೆದುಹಾಕಲ್ಪಡುತ್ತವೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ಮಣ್ಣು ಮತ್ತು ಸಾಗರದಂತಹ ಇಂಗಾಲದ ಸಿಂಕ್ಗಳಿಂದ ಹೀರಲ್ಪಡುತ್ತವೆ. ಫ್ಲೋರಿನೇಟೆಡ್ ಅನಿಲಗಳು ದೂರದ ಮೇಲ್ಭಾಗದ ವಾತಾವರಣದಲ್ಲಿ ಸೂರ್ಯನ ಬೆಳಕಿನಿಂದ ಮಾತ್ರ ನಾಶವಾಗುತ್ತವೆ. ಸ್ನೇಹಿತರೆ, ಈ ಒಂದು ಹಸಿರು ಮನೆ ಅನಿಲಗಳು ಅವುಗಳ ವ್ಯಾಪ್ತಿ ಏನು? ಆಂಥ್ರೋಪೋಜೆನಿಕ್ ಅಥವಾ ಮಾನವ ನಿರ್ಮಿತ ಕಾರಣಗಳು ಯಾವುವು? ಅವುಗಳ ಬಗ್ಗೆ ನಾವು ವಿಶೇಷವಾಗಿ ತಿಳಿದುಕೊಂಡೆವು. ನಿರ್ಜಲೀಕರಣ, ಕಲ್ಲಿದ್ದಲು ಗಣಿಗಾರಿಕೆ ಇವೆಲ್ಲವೂ ಸಹ ಮಾನವ ನಿರ್ಮಿತ ಕಾರ್ಯಗಳು. ಇವು ಮುಖ್ಯವಾಗಿ ಭೂಮಿಯ ಹಸಿರು ಮನೆ ಅನಿಲಗಳ ವಾತಾವರಣದಲ್ಲಿ ಶಾಖವನ್ನು ಬಲೆಗೆ ಬೀಳಿಸುತ್ತವೆ ಮತ್ತು ಗ್ರಹವನ್ನು ಬೆಚ್ಚಗಾಗಿಸುತ್ತವೆ. ಈ ಗ್ರಹ ಅನೇಕ ರೀತಿಯ ರಾಸಾಯನಿಕ ಕ್ರಿಯೆಗಳಿಂದ ಭೂಮಿ ಬೆಚ್ಚಗಾಗುತ್ತದೆ. ಸೂರ್ಯನ ಕಿರಣ, ಈ ಸೂರ್ಯನ ಕಿರಣಗಳೂ ಸಹ ಮೂಲತಃ ಕಾರಣವಾಗುತ್ತವೆ. ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ನಾವು ಗ್ರೀನ್ ಹೌಸ್ ಅನಿಲಗಳು ಮತ್ತು ಅವುಗಳ ಪರಿಣಾಮಗಳು ಏನು ಎಂದು ತಿಳಿದುಕೊಳ್ಳೋಣ. ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.